ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ರಕ್ಷಿತಾ ಶೆಟ್ಟಿ ಅವರ ಹವ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಸಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಭಿಮಾನಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ರಕ್ಷಿತಾ ಅವರ ವ್ಯಕ್ತಿತ್ವ, ಅವರ ಮುಗ್ಧತೆ, ಅವರು ಆಡುವಂತಹ ಪರಿ ಎಲ್ಲವೂ ಕೂಡ ವೀಕ್ಷಕರನ್ನ ಇನ್ನಷ್ಟು ಅವರನ್ನ ಇಷ್ಟಪಡುವಂತೆ ಮಾಡ್ತಾ ಇದೆ. ಬಿಗ್ ಬಾಸ್ ಮನೆಗೆ ಈಗಾಗಲೇ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಗೆಸ್ಟ್ಗಳು ಬಂದು ವಾಪಸ್ ಹೋಗಿದ್ದಾರೆ. ಇಬ್ಬರು ಗೆಸ್ಟ್ಗಳು ಬಿಗ್ ಬಾಸ್ ಮನೆಯಲ್ಲಿ ಉಳಿದ ಸ್ಪರ್ಧಿಗಳ ಜೊತೆ ತಮ್ಮ ಆಟವನ್ನ ಮುಂದುವರಿಸಲಿದ್ದಾರೆ. ಬಿಗ್ ಬಾಸ್ ಮನೆಗೆ ಬಂದಿದ್ದಂತಹ 5 ಗೆಸ್ಟ್ಗಳು ಕೆಲವು ಸ್ಪರ್ಧಿಗಳ ಜೊತೆ ಬಿಗ್ ಬಾಸ್ ಮನೆಯಲ್ಲಿ ಕಿರಿಕ್ ಮಾಡ್ಕೊಂಡ್ರು ಕೂಡ ಬಂದಂತಹ 5 ಸ್ಪರ್ಧಿಗಳಿಗೆ ರಕ್ಷಿತಾ ಶೆಟ್ಟಿ ಅವರು ತುಂಬಾನೇ ಇಷ್ಟ ಆಗಿದ್ದಾರೆ. ಪುಟ್ಟ ಮಗುವಿನಂತೆ ರಕ್ಷಿತಾ ಜೊತೆ ಬೆರ್ತಿದ್ದಾರೆ ಬಂದಂತಹ 5 ಸ್ಪರ್ಧಿಗಳು ಕೂಡ. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಗೆ ಬಂದಂತಹ ಇಬ್ಬರು ಸ್ಪರ್ಧಿಗಳಲ್ಲಿ ರಕ್ಷಿತಾ ಅವರಿಗೆ ತುಂಬಾನೇ ಇಷ್ಟ ಆಗಿದ್ದಾರೆ. ಆ ಇಬ್ಬರು ಸ್ಪರ್ಧಿಗಳು ಅದು ಚೈತ್ರ ಕುಂದಾಪುರ ಹಾಗೂ ಮೋಕ್ಷಿತಾ. ಬಿಗ್ ಬಾಸ್ ಮನೆಯಲ್ಲಿದ್ದಂತಹ 2-3 ದಿನಗಳಲ್ಲಿ ಮೋಕ್ಷಿತಾ ಪೈ ರಕ್ಷಿತಾ ಶೆಟ್ಟಿ ಅವರ ಜೊತೆ ತುಂಬಾನೇ ಕನೆಕ್ಟೆಡ್ ಆಗಿದ್ರು. ಇನ್ನು ನಿನ್ನೆ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರು ಬಿಗ್ ಬಾಸ್ ಮನೆಯಲ್ಲಿ ಉಳಿಬೇಕು ಅಂತ ಕೇಳಿದಾಗ ರಕ್ಷಿತಾ ಮೋಕ್ಷಿತಾ ಪೈ ಅವರ ಹೆಸರನ್ನ ತೆಗೆದುಕೊಳ್ತಾರೆ. ಹಾಗೆ ಚೈತ್ರ ಕುಂದಾಪುರ ಅವರ ಹೆಸರನ್ನ ಕೂಡ ತೆಗೆದುಕೊಳ್ತಾರೆ. ಇದೇ ಸಂದರ್ಭದಲ್ಲಿ ಬಂದಂತಹ ಗೆಸ್ಟ್ಗಳಲ್ಲಿ ಕಿರಿಕ್ ಯಾರು ಅಂತ ಹೇಳಿದಾಗ ಎಲ್ಲಾ ಸ್ಪರ್ಧಿಗಳು ಉಗ್ರ ಮಂಜು ಅವರಿಗೆ ಕಿರಿಕ್ ಅನ್ನೋ ಒಂದು ಕ್ಯಾಪ್ಷನ್ ಅನ್ನ ಕೊಡ್ತಾರೆ. ಈ ಸಂದರ್ಭದಲ್ಲಿ ಎಕ್ಸ್ಪ್ಲನೇಷನ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ, ನನಗೆ ಉಗ್ರ ಮಂಜು ಕಿರಿಕ್ ಅನ್ಸಿದ್ರು ಕೂಡ ಅವ್ರು ಖುಷಿ ಆಯ್ತು, ಚೆನ್ನಾಗಿದ್ರು. ಅವರನ್ನ ನೋಡಿದಾಗ ನಂಗೆ ಹಲವು ಕ್ಯಾರೆಕ್ಟರ್ಗಳು ಒಬ್ರಲ್ಲೇ ಇದ್ದಂತೆ ಅನ್ನಿಸ್ತು. ಅದು ಮುಖ್ಯವಾಗಿ ಈ ಹಿಂದೆ ಕಾಕ್ರೋಚ್ ಸುದ್ದಿ ಅವರೇನಿದ್ರು, ಗಿಲ್ಲಿ ನಟ, ರಘು, ಎಲ್ಲ ಕ್ಯಾರೆಕ್ಟರ್ಗಳು ಒಂದೇ ವ್ಯಕ್ತಿಯಲ್ಲಿ ಇದ್ದಂತೆ ಕಾಣಿಸ್ತು ಅಂತ ಹೇಳ್ತಾರೆ. ಹಾಗೇನೆ ಒಂದ್ ವೇಳೆ ಅವ್ರು ಇಲ್ಲಿ ಉಳ್ಕೊಂಡ್ರೆ ನನ್ ಗತಿ ಏನು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಅಂತ ರಕ್ಷಿತಾ ಹೇಳಿದಾಗ ಕಿಚ್ಚ ಸುದೀಪ್ ಅವರು ಕೂಡ ಬಿದ್ದು ನಗ್ತಾರೆ. ಟೋಟಲಿ ರಕ್ಷಿತಾ ಅವರು ಬಂದಂತಹ 5 ಗೆಸ್ಟ್ಗಳಿಗೂ ಕೂಡ ಇಷ್ಟ ಆಗಿದ್ದಾರೆ. ಮುಖ್ಯವಾಗಿ ಮೋಕ್ಷಿತಾ ಪೈ ರಕ್ಷಿತಾ ಅವರ ಮುಗ್ಧತೆಗೆ ಫಿದಾ ಆಗಿ ಹೋಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಉಳಿದ ಮಹಿಳಾ ಸ್ಪರ್ಧಿಗಳು ಯಾವತ್ತೂ ಕೂಡ ರಕ್ಷಿತಾ ಅವರ ಬಗ್ಗೆ ವಿಶೇಷವಾದಂತಹ ಕಾಳಜಿ ತೆಗೆದುಕೊಂಡಿಲ್ಲ. ಜಗಳಗಳು, ಒಂದಷ್ಟು ನೆಗೆಟಿವ್ ವಿಚಾರಗಳೇ ಸದ್ದು ಮಾಡ್ತಾ ಇತ್ತು. ಆದ್ರೆ ಮೋಕ್ಷಿತಾ ಪೈ ರಕ್ಷಿತಾ ಅವರಿಗೆ ಇದ್ದಂತಹ ಸಂದರ್ಭದಲ್ಲಿ ತುಂಬಾನೇ ಕೇರ್ ಮಾಡಿದ್ರು. ಅವರ ಡ್ರೆಸ್ಸಿಂಗ್ ಇರ್ಬೋದು, ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಕ್ಷಿತಾ ಜೊತೆ ತುಂಬಾ ಸಮಯವನ್ನ ಕಳೆದ್ರು. ನಿಮ್ಗೆಲ್ಲ ಗೊತ್ತೇ ಇದೆ, ಮೋಕ್ಷಿತಾ ಪೈ ಬಂದಂತಹ ಗೆಸ್ಟ್ಗಳಲ್ಲಿ ತುಂಬಾ ಚೆನ್ನಾಗಿ ಬಿಹೇವ್ ಮಾಡಿದ್ರು. ಯಾರಿಗೂ ಕೂಡ ಸುಖ ಸುಮ್ಮನೆ ಟಾರ್ಗೆಟ್ ಮಾಡಿಲ್ಲ, ನೋವಾಗುವ ರೀತಿಯಲ್ಲಿ ನಡ್ಕೊಂಡಿಲ್ಲ. ಗಿಲ್ಲಿ ಅವರಿಗೂ ಕೂಡ ಮೋಕ್ಷಿತಾ ಅವರು ತುಂಬಾ ಇಷ್ಟ ಆಗಿದ್ರು. ಅವರೇ ಇರ್ಲಿ ಅಂತ ಕಿಚ್ಚ ಸುದೀಪ್ ಅವ್ರ ಮುಂದೆ ಕೂಡ ಉತ್ತರವನ್ನ ಕೊಡ್ತಾರೆ. ಇನ್ನು ರಕ್ಷಿತಾ ಅವರ ಬಟ್ಟೆ ವಿಚಾರಕ್ಕೆ ಬಂದಾಗ, ನೀನು ಈ ರೀತಿಯಾದಂತಹ ಬಟ್ಟೆ ಹಾಕಿ, ನೀವು ಇದು ಚೆನ್ನಾಗಿರುತ್ತೆ, ಕಿಚನ್ ಪಂಚಾಯತಿಗೆ ಈ ಡ್ರೆಸ್ ಹಾಕಿ, ನೆಕ್ಸ್ಟ್ ಸಂಡೇ ವಿತ್ ಸುದೀಪ ಎಪಿಸೋಡ್ ಏನಿರುತ್ತೆ, ಸೂಪರ್ ಸಂಡೇ ವಿತ್ ಸುದೀಪ, ಆ ಎಪಿಸೋಡ್ಗೆ ಈ ಡ್ರೆಸ್ ಹಾಕಿದ್ರೆ ಚೆನ್ನಾಗಿರತ್ತೆ ಅಂತ ಒಂದಷ್ಟು ಸಜೆಷನ್ ಅನ್ನ ಕೊಡ್ತಾರೆ. ಪುಟ್ಟ ತಂಗಿಗೆ ಯಾವ ರೀತಿ ಅಕ್ಕ ಹೆಲ್ಪ್ ಮಾಡ್ತಾರೋ ಅದೇ ರೀತಿ ಒಂದು ಬಾಂಧವ್ಯ ಮೋಕ್ಷಿತಾ ಮತ್ತು ರಕ್ಷಿತಾ ಮಧ್ಯೆ ಕಂಡು ಬಂತು. ಇನ್ನು ರಕ್ಷಿತಾ ಕೂಡ ಬಂದಂತಹ ಗೆಸ್ಟ್ಗಳ ಜೊತೆ ತುಂಬಾನೇ ಆಕ್ಟಿವ್ ಆಗಿ ಮಾತನಾಡಿದ್ರು. ಧ್ರುವಂತ್ ಅವರು ಬಂದಂತಹ ಗೆಸ್ಟ್ಗಳಲ್ಲಿ ರಕ್ಷಿತಾ ಅವರ ಬಗ್ಗೆ ಒಂದಷ್ಟು ನೆಗೆಟಿವ್ ಬಿತ್ತುವಂತಹ ಪ್ರಯತ್ನ ಮಾಡಿದ್ರು ಕೂಡ ಅವ್ರು ಯಾರು ಕೂಡ ಅದಕ್ಕೆ ಮಣೆ ಹಾಕ್ಲಿಲ್ಲ. ಮೋಕ್ಷಿತಾ ಪೈ, ನೀವ್ರಿ ಆ ರೀತಿ ವರ್ತಿಸೋದು ಸರಿಯಲ್ಲ, ಯಾರ ಜೊತೆ ಆದ್ರೂ ಜಗಳ ಆದ್ರದನ್ನ ಕ್ಯಾರಿ ಮಾಡೋದು ಚೆನ್ನಾಗಿರಲ್ಲ ಅಂತ ಧ್ರುವಂತ್ ಅವ್ರಿಗೆ ಬುದ್ಧಿ ಮಾತು ಹೇಳ್ತಾರೆ. ಈ ಹಿಂದಿನ ಸೀಸನ್ ಅಲ್ಲಿ ನಂಗೆ ಹಾಗೆ ಉಗ್ರ ಮಂಜು ಅವರಿಗೆ ತುಂಬಾನೇ ಜಗಳ ಆಗಿತ್ತು. ಇಬ್ಬರ ನಡುವೆ ಸಾಕಷ್ಟು ಮನಸ್ತಾಪ ಆಗಿತ್ತು. ಒಮ್ಮೆ ಸರಿ ಆಯ್ತು, ಮತ್ತೆ ಜಗಳ ಆಯ್ತು, ಮತ್ತೆ ಸರಿ ಆಯ್ತು. ಈಗ ನಾವು ತುಂಬಾ ಚೆನ್ನಾಗಿದ್ದೀವಿ, ಜೊತೆಯಾಗಿ ಓಡಾಡ್ತೀವಿ ಎಲ್ಲ ಹೇಳಿದ್ರು. ಯಾವುದೇ ಘಟನೆ ಆದ್ರೂ, ಯಾವುದೇ ಜಗಳ ಆದಾಗೂ ಅದನ್ನ ಅಲ್ಲೇ ಬಿಟ್ಟು ಬಿಡ್ಬೇಕು, ಅದನ್ನ ಹಾಗೆ ಸಾಧಿಸೋದ್ರಿಂದ ಯಾವುದೂ ಕೂಡ ಸಿಗಲ್ಲ ಅಂತ ಧ್ರುವಂತ್ ಅವರಿಗೆ ಬುದ್ಧಿ ಮಾತು ಹೇಳ್ತಾರೆ. ಆದ್ರೆ ಧ್ರುವಂತ್ ಅವರು, ನಾನು ಮನೆಯವ್ರ ಜೊತೆ ಜಗಳ ಮಾಡಿದ್ರು ಅಷ್ಟೇ, ಮತ್ತೆ ಮಾತನಾಡಿಸೋದಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ. ಆಗ ಮೋಕ್ಷಿತಾ ಅದು ತಪ್ಪು ಅಂತ ಹೇಳ್ತಾರೆ. ಆ ಮೂಲಕ ರಕ್ಷಿತಾ ವಿಚಾರದಲ್ಲಿ ಧ್ರುವಂತ್ ನೀವು ಮಾಡ್ತಾ ಇರೋದು ತಪ್ಪು ಅನ್ನೋದನ್ನ ಪರೋಕ್ಷವಾಗಿ ಮೋಕ್ಷಿತಾ ಧ್ರುವಂತ್ ಅವರಿಗೆ ಹೇಳುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಧ್ರುವಂತ್ ಅವರು ಅದನ್ನ ತಿದ್ದಿಕೊಳ್ಳುವಂತಹ ಕೆಲಸ ಮಾಡೋದಿಲ್ಲ. ಕಿಚ್ಚ ಸುದೀಪ್ ಅವರು ಕೂಡ ಅವರ ಪದ ಬಳಕೆಯ ಬಗ್ಗೆ ನಿನ್ನೆ ಎಚ್ಚರಿಕೆಯನ್ನ ಕೊಡ್ತಾರೆ ಧ್ರುವಂತ್ ಅವರಿಗೆ. ತಿದ್ದುಕೊಳ್ತೀನಿ ಅನ್ನೋ ಮಾತನ್ನ ಧ್ರುವಂತ್ ಪ್ರತಿ ವೀಕೆಂಡ್ ಎಪಿಸೋಡ್ಗಳಲ್ಲೂ ಕೂಡ ಹೇಳ್ತಾರೆ, ಮತ್ತೆ ಅದೇ ರೀತಿ ಮಾಡ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಅವರು, ನಾನು ಬಂದಿರೋದೇ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ, ಅವರನ್ನ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡೋದಕ್ಕೆ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಇದು ವೀಕ್ಷಕರಿಗೂ ಕೂಡ ಅಸಮಾಧಾನವನ್ನ ಉಂಟು ಮಾಡ್ತಾ ಇದೆ. ಒಂದು ಕಡೆ ಧ್ರುವಂತ್ ರಕ್ಷಿತಾ ಅವರನ್ನ ಕುಗ್ಗಿಸುವಂತಹ ಕೆಲಸ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ರಕ್ಷಿತಾ ಅವರ ಅಭಿಮಾನಿಗಳ ಸಂಖ್ಯೆ
ದಿನೇ ದಿನೇ ಹೆಚ್ಚಾಗ್ತಾ ಇದೆ. ರಕ್ಷಿತಾ ಅವರನ್ನ ವಿನ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕರಾವಳಿ ಭಾಗದಲ್ಲಂತೂ ಒಂದ್ ರೀತಿಯ ಕ್ಯಾಂಪೇನ್ ರೀತಿ ನಡೀತಾ ಇದೆ. ರಕ್ಷಿತಾ ಅವರಿಗೆ ಸಿಕ್ಕಾಪಟ್ಟೆ ಬೆಂಬಲ ಕೂಡ ವ್ಯಕ್ತವಾಗ್ತಾ ಇದೆ.